ಅಲ್ಲ ಅಲ್ಲ ಮತ್ತೆಂತ ಅಲ್ಲ. ನಾಳೆ ಅದೇ ಮಾಲಯ ಮಾಡೋಕ್ಕೆ ಇಟ್ಕೊಂಡ್ವಾ, ನಿಮ್ಮ ತಂಗಿನ ಕರ್ಕೊಂಡೇ ಹೋಗ್ಬೇಕು ಅಂದ್ರಂತೆ. ನಮ್ಗೆ ಎಂತ ಹೇಳ್ಬೇಕಂತ ಗೊತ್ತಾಗ್ಲ ಮರ. ಇದೊಬ್ಬಳು ಏನು ಹೆದ್ರು ಸಾಯ್ತದೆ. ನೀ ಹೇಳಿದ್ರು ನಂಬಲ್ಲ, ನಾವು ಯಾರು ಹೇಳಿದ್ರು ಕೇಳಲ್ಲ. ಅತ್ತೆ ಆಗಲಿ ಗಂಡ ಆಗಲಿ ಫೋನ್ ಮಾಡ್ಕೊಂಡು ಬಾ ಅಂದು ಕೂಡಲೇ ಹೊಲ್ಟು ನಿತ್ತಾತು. ಹಸಿ ಬಾಣ್ತೀವಿ ನೋಡಿ, ಈಗ ಹೋಗಲೇಬೇಕು ಅಂತ. ಇನ್ನೆಂತ ಮಾಡೋದು, ಹೋಗೋರೊಳಗೆ ಒಂದು ಮಾಲ ಏನಾರು ಮಾಡೋಣ ಅಂಥೇಳಿ ಮತ್ತು ಹಾಗೆ ನಿಮಗೂ ಒಂದು ಮಾತು ಹೇಳೋಣ ಅಂತ ನೋಡ್ದೆ. ಕರ್ಕೊಂಡು ಹೋಗಕ್ಕೆ ನೀವೇ ಯಾರೋ ಬತ್ತೀರಿ ಅಂತ ಹೇಳಿದ್ರಂತೆ. ಹಾಗಾಗಿ ಒಂದು ಇದು ಮಾಡಿದೆ. ಎಂತ ಮಾಡೋದು ಹೇಳಿ, ಒಟ್ಟು ಹೆತ್ತಪ್ಪಿಗೆ ಎಲ್ಲದನ್ನೂ ಸಹಿಸ್ಕೋಬೇಕಾಗಿ ಬಂದದೆ. ಈಗ ನನ್ನ ಮಗಳಾರು ಸ್ವಲ್ಪ ಗಟ್ಟಿ ಇದ್ದು ಹೇಳಿದಕ್ಕೆ ಹಂಗಲ್ಲ ಹಿಂಗೆ ಅನ್ನೋಷ್ಟು ಧೈರ್ಯ ಇದ್ದಳಾಗಿದ್ರೆ ನಂಗೆ ಇಷ್ಟು ತಲೆ ಬಿಸಿ ಇರಲ್ಲ ಬಿಡಿ. ಅದು ಹಂಗಿದ್ದಳಲ್ಲ. ಹಿಂಗಾಗಕ್ಕೆ ಹೋಗಿ ನಾವೀಗ ಭಾಳ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಆಗಿದ್ರಿ ನಮಗೆ. ಈಗ ಅತ್ಲಾಗೆ ಕಳಿಸ್ಕೊಂಡಿತ್ಲ ಕೂರಕ್ಕೂ ನಮ್ಮ ಕೈಕಾಲು ಬರಲ್ಲ. ನಾವಾರು ಎಷ್ಟು ದಿವಸಲ್ಲಿ ಇರೋಕ್ಕಾಗ್ತದೆ ನೋಡೋಣ ಹೇಳಿ. ಈಗ ಇರೋರು ಗಂಡ ಹೆಂಡತಿ ಇಬ್ಬರು, ಅವ್ರಿಗೆ ಮೊದಲೇ ಹುಷಾರಿಲ್ಲ, ನಮಗೂ ಆಗ ವಯಸ್ಸಾಗಿದೆ. ಹಾಗಾಗಿ ಇಲ್ಲೇ ಇರಲಿ, ಒಂದು 8 ತಿಂಗಳು ತುಂಬಿ 9ಕ್ಕೆ ಬಿದ್ದಕ್ಕೂ ಕಳ್ಸೋಣ ಅಂತ ಹೇಳಿ ನಾ ಜ್ಞಾನ ಮಾಡ್ಕೊಂಡಿದ್ದೆ. ಮೊನ್ನೆ ನಿಮ್ಮ ಅಕ್ಕನೇ ಅಂತೆ, ಹಿಂಗೇನು ಹುಷಾರಿಲ್ಲ ಬರಬೇಕು ಅಂತ ಹೇಳಿದ್ರು, ಬೇಜಾರು ಮಾಡಿದ್ರು ಅಂತ ಇದು ಹೊರಟ್ಕೊಂಡು ನಿಂತದೆ. ಎಂತ ಮಾಡೋದು ಹೇಳಿ. ಆಲಯದಲ್ಲಿ ಸಾಧಾರಣ ಯಾವ ಒಳ್ಳೆ ಕೆಲಸನೂ ಒಂದು ಪೂಜೆ ಪುನಸ್ಕಾರನೂ ಮಾಡಲ್ಲ. ಅಂಥದ್ರಲ್ಲಿ ಬಾಲೆ ತೊಟ್ಲು ಕರ್ಕೊಂಡು ಹೋಗ್ಬೇಕು ಅಂತ ಅದಾರೆ. ಏನೋ ಅವ್ರವ್ರ ತಿಳುವಳಿಕೆಗೆ ಬಿಟ್ಟಿದ್ದು ದೇವ್ರ ಮೇಲೆ ಭಾರ ಹಾಕಿ ಮತ್ತು ಎಂತ ಮಾಡೋದು ಹೇಳಿ. ಓ ನೀವು ಹೇಳಿದ ಮೇಲೆ ಜ್ಞಾನ ಆಯ್ತು ನನಗೆ. ಮಾಲ ಎದ್ದು ನನ್ನ ತಲೆಗೆ ಏನು ಕಲ್ಲು ಬಿದ್ದು ಹೋಗಿತ್ತು ಹೇಳಿ. ಹೇಳ್ತು ಮೊನ್ನೆ ವಸಂತ ಫೋನ್ ಮಾಡಿ ಹೇಳಿತ್ತು, ಹಿಂಗೆ ಹೋಗೋನು ಕರ್ಕೊ ಬರೋಣ ಮರತಿ, ಅವಾಗೆ ಬೇಜಾರು ಮಾಡ್ತಾನೆ ಅಂತ. ನಾನು ಅವನದು ಎಲ್ಲ ಕತೆ ಕೇಳಿ ಬೇಜಾರು ಆಯ್ತು ಮರ. ಆ ತಲೆ ಬಿಸಿಲಿ ಹಿಂಗೆ ಮಾಲ ಇದ್ದಿದೆ ಮರ್ತು ಹೋಗ್ಯದ ನನಗೆ. ನೀವು ಒಂದು ಕೆಲಸ ಮಾಡಿ, ಮಾಲಯ ಮಾಡೋದು ಮಾಡಿ ಇವತ್ತು. ನನಗೆ ಬರೋಕ್ಕಾಗಲ್ರಿ, ನಂಗೆ ಬರೋಕ್ಕಾಗಲ್ಲ. ಅದೇ ವಸಂತನ ಹತ್ರ ಹೇಳಿದ್ದೆ ಬಾಣ್ತಿ ಕರಿಯೋಕ್ಕೂ ನಂಗೆ ಬರೋಕ್ಕಾಗಲ್ಲ ಮರತಿ. ಅದು ಇಷ್ಟು ದೂರದಿಂದ ಅಷ್ಟು ದೂರ ತನಕ ಕುತ್ಕೊ ಬಂದರೆ ಭಾಳ ವಾತನ್ರಿ. ಈಗ ಹೆಜ್ಜೆ ನೆಟ್ಟಿಗೆ ಮಾಡಿ ನಿಲ್ಬೇಕಾದ್ರೆ ನಾನು ಅದೆಷ್ಟು ಗೋಳು ಬತ್ತೀನೋ ನಂಗೆ ಮಾತ್ರ ಗೊತ್ತು. ಬರೋಕ್ಕಾಗಲ್ಲ ಮರತಿ ಅಂದಿದ್ದೆ. ಹೇಳ್ತೀನಿ ನೋಡೋಣ, ಇದನ್ನು ಹೇಳ್ತೀನಿ ಈಗ ಫೋನ್ ಮಾಡಿ. ಎಂತ ಮುಂಚೆ ಬಾಲೆ ತೊಟ್ಲ ಮಾಲಯದಲ್ಲೇ ಮನೆ ಕರ್ಕೊಬತ್ತೀಯ ಅಂತ ಹೇಳ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೋಡಿ, ಒಂದು ಉಪಕಾರ ಮಾಡಿದವ್ರು ನೀವು ಎಲ್ಲ ತಿಳಿಯೋಳಕ್ಕಷ್ಟರು. ಈಗ ನೀವೇ ಯಾರು ಫೋನ್ ಮಾಡಿ ಬೇಡ ಅಂತ ಹೇಳ್ಬೇಕೇನು. ನನ್ನ ಮಗಳು ಹೊಲ್ಟು ನಿತ್ತಾಗಿದೆ. ಈಗ ಮಾಲಯ ಅಂತ ಇದು ಮಾಡೋದಿಲ್ಲ, ಗಂಡಗೆ ಪೆಟ್ಟಾಗಿದೆ, ಅವರು ಹಾಗೆ ಹಿಂಗೆ ಅಂತಾರೆ. ಮಾಲಯಕ್ಕೆ ಹೇಳಿನಿ, ಇವತ್ತೆಲ್ಲ ಒಂದು ಇದು ಮಾಡ್ಕೊಂಡೀನಿ. ಯಾರು ಸಚಿನ ಹೆಂಡ್ತಿನೂ ಬರ್ತಾರೆ ಅಂತ ಹೇಳ್ತಿತ್ತಪ್ಪ. ಅವ್ರು ಎಷ್ಟೊತ್ತಿಗೆ ಬರ್ತಾರ ಏನೋ ಮಾತು ಹೇಳೋಣ ಅಂತ ನೋಡಿದೆ. ಇದು ಅಂತಾನೆ ಅಲ್ಲ, ಮಗಳನ್ನ ತಗೊಂಡೋಗಿ ಬಿಟ್ಟ ಮೇಲುವ ನೀವೇ ನೋಡಿರಲ್ಲ ನನ್ನ ಮಗಳು ಹೆಂಗೆ ಬರೀ ಕೆಲಸ ಅಂತಲೇ ಇರ್ತದೆ ಅಂತ. ಒಂಚೂರು ಮೊದಲೇ ಇದು ಮಾಡ್ದಂಗೆ ಆಗಲ್ಲ. ಬಾಲಿರ್ತದೆ, ಒಂದೇ ಬಾಲೆ ಕಡೆನಾರು ನೋಡ್ಕೋಬೇಕು, ಇಲ್ಲ ಕೆಲಸಕ್ಕಾರು ಒಂಚೂರು ಕೈ ಹಾಕಬೇಕು. ನೀವೇ ಹೇಳಿ ನಿಮ್ಮ ತಂಗಿಗೆ, ನಾ ಹಿಂಗೆ ಹೇಳಿನಿ ಅಂತ ಮಾತ್ರ ಹೇಳಬೇಡಿ, ಬೇಜಾರು ಮಾಡ್ಕೋಬೇಡಿ. ನನ್ನ ತಂಗಿ ಸುದ್ದಿ ಹೀಗೆಲ್ಲ ಮಾತಾಡ್ತಾರೆ ಅಂತ ಹೇಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದು ಹೋಗ್ಯದ ನನಗೀಗ. ಏನು ಮಾಡೋದು ಹೇಳಿ. ಆತು ನಾನು ಹೇಳ್ತೀನಿ, ನೀವು ಅದಕ್ಕಾಗಷ್ಟು ತಲೆ ಕೆಡಿಸ್ಕೋಬೇಡಿ. ವಸಂತ ಇದು ನೋಡಿ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಹಾಗಾಗಿ ಈ ಗಂಡು ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗಲೂ ಇಲ್ಲ, ಮನೆ ಒಳಗೆ ಇದ್ದಿದ್ದಲ್ಲ. ಅದು ಏನು ಅಂದ್ಕೋತದೆ ಅದೇ ಸತ್ಯ ಅಂತ ಹಂಗೆ ಇದು ಮಾಡ್ತದೆ. ಹೇಳ್ತೀನಿ, ಇದರಿಂದ ಇರೋಕ್ಕೆ ಹೇಳ್ತೀನಿ. ಇದು ಮಾಲಯದಲ್ಲಿ ಬೇಡ ದ್ವಾಲೆ ತೊಟ್ಲ ಅಂದರೆ ಏನು ಸುಮ್ಮನೆಯ ಮುಂಚೆ ಅವನ ಮನೆಗೆ ಹೋಗ್ತಾ ಇದ್ದಾನೆ, ಎಂಥ ಮಾಲಯದಲ್ಲಿ ಕರ್ಕೊಂಡು ಹೋಗೋದ. ಇದು ಬೇಡ, ಅದನ್ನು ಹೇಳ್ತೀನಿ, ನೀವು ಧೈರ್ಯ ಮಾಡ್ಕೊಳ್ಳಿ. ಅಷ್ಟರ ಮೇಲಾರುವ ಒಂದು ಏನಿಲ್ಲ ಅಂದ್ರೆ ಒಂದು 8 ತಿಂಗಳಾರು ಮಾಡಿ ಕಳಿಸ್ತಾ ಇದ್ರೆ ಹೆಂಗೆ ಹೇಳಿ. ಅವ್ರ ಮನೆ ಕೆಲಸ ಹೋದಳೆ ಮಾಡೋಕ್ಕೆ ಹೇಳಿದ್ರೆ
ಯಾರಿಗೆ ಹೇಳಲಿ? ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಬೇಕು ಅಂತ ಕೇಂದ್ರ ಲಕ್ಷಗಟ್ಟಲೆ ಕೊಟ್ಟರೆ ಬರ್ತದ, ಕೋಟಿಗಟ್ಟಲೆ ಕೊಟ್ಟರೆ ಬರ್ತದ. ಹಾಗಾಗಿ ಇಲ್ಲಿ ಮನೆಯಲ್ಲೇ ಒಂದು ಅಚ್ಚುಕಟ್ಟಾಗಿ ಇದು ಮಾಡೋಣ ಅಂತ ನೋಡಿದೆ. ಎಂಥದ ನೀವು ಒಂಚೂರು ಕಷ್ಟ ಸುಖ ಕಂಡರು ನೀವು ಗೊತ್ತಾಗ್ತದೆ. ನಿಮ್ಮ ತಂಗಿಗೆ ಒಂಚೂರು ಹೇಳಿದರೆ, ಅವ್ರು ಹೇಳಿದ್ರೆ ನನ್ನ ಮಗಳೇನು ಮತ್ತೆ ಹೋಗ್ಬೇಕು ಅಂತ ಹಠ ಮಾಡಲ್ಲ. ಹಾಗಾಗಿ ನಿಮ್ಮ ಹತ್ರ ಹೇಳಿದೆ ನೋಡಿ. ಹ್ಞೂ, ನೀವು ಹೇಳೋದು ಏನೋ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೆತ್ತುಕೊಳ್ಳಿನ ಸಂಕಟ ಈಗ ಮಾತ್ರ ಗೊತ್ತು. ಹೇಳ್ಬೋದು, ಹಾಗಂತ ನಾವು ಮೂರನೇರಿಗೆ ಎಷ್ಟು ಹೇಳೋಕ್ಕಾಗ್ತದೆ ಹೇಳಿ? ಈಗ ಅದೇನು ವಸಂತಂಗೆ ಹೇಳಲ್ಲ, ಆದರೂ ನಾನು ಜ್ಞಾನ ಮಾಡೋದು. ಈಗ ನಾನೇನಾರು ಭಾಳ ಹೇಳಕ್ಕೆ ಹೋದೆ ಅಂದ ಕೂಡಲೇ ಈಗ ನನ್ನ ಮಗ, ನನ್ನ ಸೊಸೆ, ನಮ್ಮ ಮನೇಲಿ ನಾವು ಏನಾರು ಮಾಡ್ಕೊತೀವಿ. ಏನು ಯಾಕಷ್ಟಕ್ಕೆ ಬಂದಿದ್ದೆ, ಏನು ಮಾಡಿದ್ದೆ, ಈಗ ಅಂತಕ್ಕೆ ಹಿಂಗೆ ಹೇಳ್ತಿದ್ದೀಯಾ? ನಮ್ಮ ಮನೆ ಸುದ್ದಿ ನಿಂಗೆ ಬೇಡ ಅಂತಲೇ ಹೇಳಿಬಿಡ್ತಪ್ಪ. ತಿರುಗಿ ನಂಗೆ ಮಾತಾಡೋಕ್ಕೆ ಏನದೆ ನೋಡೋಣ ಹೇಳಿ? ಸುಮ್ಮನೆ ನಾನು ಅಕ್ಕ ತಂಗಿ ಮಕ್ಕ ಕರ್ರಗೆ ಮಾಡ್ಕೋಬೇಕು. ಅಲ್ಲ, ಹಂಗೆ ಸಾಧಾರಣಕ್ಕೆ ಹೇಳೋಣ ಬೇಕಾರೆ, ಆಗೋದೇ ಇಲ್ಲ ಅಂತ ಏನು ನಾನು ಹೇಳಲ್ಲ. ನೀವೇ ಜ್ಞಾನ ಮಾಡಿ. ನಾನು ಹಂಗೆ ಹೇಳೋದು ಎಷ್ಟು ಸರಿ ಆಗ್ತದೆ. ಅದಕ್ಕಿಂತ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮಗಳಿಗೆ ಹೇಳಬೇಕು, ಹೀಗೆ ನಿನ್ನ ಜೀವದ ಸಂರಕ್ಷಣೆ ನೀನೇ ಮಾಡ್ಕೋಬೇಕು. ಈಗ ಹೋಗೋವಾಗೆ ಬಿಡ್ತು ಅಂತ ಮಾಡೋಣ. 8 ತಿಂಗಳಿಗೆ ಹೋಗಲಿ, 2 ತಿಂಗಳಿಗೆ ಹೋಗಲಿ, ಕೆಲಸ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಈಗ ಅದಕ್ಕಾರು ಈಗ ವಸಂತಗಾರು ಏನು ಭಾಳ ಏನು ವಯಸ್ಸಾಗಲಿ, ಕೆಲವೊಂದು ಕೆಲಸ ಎಲ್ಲ ಮಾಡೋಕ್ಕೆ ಬರ್ತದೆ. ಈಗ ಪೂರ್ತಿ ನಾನೇ ಮಾಡ್ತೀನಿ ಅಂತ ಹೋಗಿರೋದು ಅದು ಸುಮ್ಮನೆ ಕೂತ್ಕೋತದೆ. ಇಲ್ಲ, ಹಿಂಗೆ ನಾನು ಇದನ್ನು ಮಾಡ್ತೀನಿ, ನೀವು ಅದನ್ನು ಮಾಡಿ, ಒಂದೇ ನೀವು ಬಾಲೆ ನೋಡ್ಕೊಳ್ಳಿ, ಒಂದೇ ಇಲ್ಲಿ ಮಾಡ್ಕೊಳ್ಳಿ ಅಂತ ಹಿಂಗೆ ಎಂಥಾರು ಸಣ್ಣ ಪುಟ್ಟವು ಹೇಳಿದ್ರೆ ಅಲ್ಲಿಂದಲ್ಲಿ ಹೊಂದಾಣಿಕೆ ಆಗಿ ಹೋಗ್ತದೆ. ಏನು ಜಗಳ ದುಂಬಿನೇ ಮಾಡ್ಕೋಬೇಕು ಅನ್ನೋದಿಲ್ಲ. ಅದೇ ನಿಮ್ಮ ಮಗಳಿಗೆ ನೀವು ಹೇಳ್ಕೊಡ್ಬೇಕು. ನಾವು ಮೂರನೇರೆಲ್ಲ ಹೇಳಿದ್ರೆ ಎಷ್ಟು ಅಂದರೆ 1 ದಿವಸ 2 ದಿವಸ ಮತ್ತು ಅದು ಮೊದಲಿನಂಗೆ ಆಗ್ತದೆ. ಹೌದು, ನೀವು ಹೇಳೋದೇನು ನಾನೇನಲ್ಲ ಅಂತ ಹೇಳಲ್ಲ. ಆದರೆ ಏನು ಮಾಡ್ತೀರಿ ಹೇಳಿ? ನನ್ನ ಮಗಳು ಭಾಳ ಒಂದು ಥರದ ಮೆತ್ತನ ಜನ. ಈಗ ನನ್ನಿಂದ ಬೇರೆಯವ್ರಿಗೆ ನೋವು ಆಗಬಾರ್ದು ಅನ್ನೋದೇ ಅದರ ತಲೆಯಲ್ಲಿ. ಹಾಗಾಗಿ ಮೊನ್ನೆ ಬೇಜಾರು ಮಾಡಿಬಿಟ್ಟಾರೆ ನಿಮ್ಮ ತಂಗಿ, ನಂಗೆ ಹಿಂಗೆ ಗೋಳಾಗ್ತದೆ ಅಂಥೇಳಿ ಆಮೇಲಿಂದ ಈ ಥರ ಹೇಳೋಕ್ಕೆ ಶುರು ಮಾಡಿದೆ. ನೋಡಿ, ಇನ್ನೆಂತ ಮಾಡೋಕ್ಕಾಗ್ತದೆ? ನೀವೇ ಹೇಳಿ. ಆದರೆ ಹೇಳಿ, ಇಲ್ಲದಿದ್ರೆ ಎಂತ ಅಲ್ದಿದ್ರು ಮಾಲಾಯದಲ್ಲೊಂದು ಕರ್ಕೊಂಡು ಹೋಗೋದು ಬೇಡ ಅಂತನಾರು ಒಂದು ಹೇಳಿದರೆ ದೊಡ್ಡ ಉಪಕಾರ ಆಗ್ತಿತ್ತು. ಅದನ್ನು ಹೇಳ್ತೀನಿ ನಾನು, ನಂಗೆ ಗೊತ್ತಾಗ್ತದೆ. ಅದಕ್ಕೂ ಬಹುಶಃ ಜ್ಞಾನ ಮರ್ತು ಹೋಗ್ಯದೇನ ಮಾಲಯ ಅಂತ. ಮತ್ತು ಇಲ್ದಿದ್ರೆ ಅದಂಗೆ ಇದು ಮಾಡ್ತಿರಲ್ಲ. ಬೇಡ, ಮಾಲಯದಲ್ಲಿ ಕಳಿಸ್ಬಿಡಿ. ಮಾಲಯ ಕಾಳ್ದು ಇನ್ನೇನು ಅವ್ರ ಹತ್ರ ಬಂತು, ಒಂದು ಕೆಲಸ ಮಾಡಿ 10ನೇ ದಿವಸ ಕಳ್ಸೋಕ್ಕೆ ಮಾಡ್ಬೋದು. 4 ದಿನ ಇದ್ದ ಆಮೇಲೆ ಮುರ್ತೊಟ್ಲು ಕರ್ಕೊಬಂದರೆ ಮತ್ತೊಂದು 4 ದಿನ ಬಿಟ್ಕೊಂಡು ಕಳ್ಸೋಕ್ಕಾಗ್ತದೆ. ಮತ್ತು ಅವ್ರವ್ರ ಮನೆ ಸಂಸಾರ ಅಲ್ಲಿ ಹೋಗಿ ಅವ್ರಿಗೆ ಗೊತ್ತಿದ್ದಂಗೆ ಮಾಡ್ಕೊಳೋದೇ ಒಳ್ಳೆಯದು. ನಾನು ಹೇಳೋದಾರೆ, ಈಗೇನು ನಮ್ಮ ಕಾಲದಂಗೆಲ್ಲ ಈಗಿನ ಕಾಲದ ಇದರಲ್ಲಿ ಮೆಡಿಸಿನ್ನಲ್ಲೇ ಎಲ್ಲ ಇದಾಗಿರ್ತದೆ. 4-5 ತಿಂಗಳಿಗೆ ಹೋಗ್ಬೋದು ಅಂತ ಮಾಡ್ಕೊಂಡೇನಪ್ಪ ನೋಡಿ. ಅಲ್ಲ, ನಿಮಗೂ ಈಗ ಹೇಳಿದ್ರೆ ಅಲ್ಲಿ ಹಮ್ಮದಿ ಇರೋಕ್ಕಾಗಲ್ಲ ಅಂಥೇಳಿ, ಅದು ಹೌದು, ನಮಗೂ ಗೊತ್ತಾಗ್ತದೆ ಏನಿದೇನಲ್ಲ. ನೋಡೋಣ. ಇಲ್ಲ ಈಗಂತೂ ಎಂಥ ಕಥೆಲ್ಲ ಆಮೇಲೆ ಕತೆ ಆಯ್ತಲ್ಲ, ಮಾಲಯದಲ್ಲಿ ಕಳ್ಸೋದು ಬೇಡ. ನಾನು ಹೇಳ್ತೀನಿ ವಸಂತಗೂ ಹೇಳ್ತೀನಿ, ವಾಗೇಶಿಗೂ ಹೇಳ್ತೀನಿ. ಹಂಗೆ ಮಾಡಿ ಒಂದು ಉಪಕಾರ ಮಾಡಿ. ಅಲ್ಲ, ನಾನು ಹಿಂಗೆ ಹೇಳೀನಿ ಅಂತ ಹೇಳೋದು ಬೇಡ. ಮತ್ತೆಲ್ಲರೂ ನಮ್ಮ ಸರಿತಕ್ಕೆ ಗೊತ್ತಾದರೆ ನಾಳೆ ಬೆಳಗ್ಗೆನೇ ಹಾಗೆ ಹೊರಟೆ. ನಿಮ್ಮ ತಂಗಿ ಹತ್ರನೂ ಹೇಳಬೇಡಿ ಆಯ್ತಾ? ನೋಡಿ, ಇದೇ ನಿಮ್ಮ ತಪ್ಪು ಅನ್ನೋದು. ಈಗ ನನ್ನ ಹತ್ರ ಹೇಳೋ ಬದಲು ನೀವೇ ವಸಂತಕ್ಕೆ ಫೋನ್ ಮಾಡಿ ಹೇಳ್ಬೋದಿತ್ತು. ಆಗಲ್ಲ ಅಂತ. ಈಗ ನಿಮ್ಮ ಮಗಳಿಗೆ ಸಿಟ್ಟು ಬರ್ತದೆ ಅಂದರೆ ಬರಲಿ, ಎಷ್ಟು ದಿವ್ಸ ಬರ್ತದೆ ಅದಕ್ಕೆ? ಆಮೇಲೆ ತನ್ನಿಂದ ತಾನೇ ಅರ್ಥ ಆಗ್ತದೆ ಅದಕ್ಕೆ. ಈಗ ನೀವು ಹೇಳಿದ್ದು ಅಂತ ಹೇಳಬೇಡಿ ಅಂತೀರಿ. ನಾನು ಭಾಳ ಹೇಳಕ್ಕೆ ಹೋದ್ರೆ ಹೇಳ್ದನಲ್ಲ ಅವಾಗಲೇ. ಈಗ ಯಾರಿಗಾರು ಸಿಟ್ಟು ಬರಲ್ಲ. ನಮ್ಮ ಮನೆ ಇದಕ್ಕೆ ನೀ ಎಂತಕ್ಕೆ ಹಿಂಗೆ ಮುಗ್ ತೋರಿಸ್ತಿ ಅಂತ ಕೇಳ್ರೆ ನಂಗೆ ಏನು ಉತ್ತರ ಅದೇ ನೋಡೋಣ ಹೇಳಿ? ಅದಕ್ಕೆ ನಾನು ಹೇಳೋದು, ಒಂದು ಕೆಲಸ ಮಾಡೋದು ಒಳ್ಳೇದಂದ್ರೆ ನೀವೇ ಫೋನ್ ಮಾಡಿ ನಿಮ್ಮ ಮಗಳಿಗೆ ಹೇಳೇ ಮಾಡಿ. ಎಲ್ಲದನ್ನೂ ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಿನ್ನ ಅತ್ತಿಗೆ ಫೋನ್ ಮಾಡ್ತೀನಿ, ಮಾಲಯದಲ್ಲಿ ಕಳ್ಸೋಕ್ಕಾಗಲ್ಲ ಅಂತೇಳಿ ಅದ್ರಿದ್ರನ್ನೇ ಫೋನ್ ಮಾಡಿ ಹಿಂಗೆ ಹೇಳಿ. ಮತ್ತೇನು ಅದಕ್ಕೆ ವಸಂತಲ್ಲ ಮುರಿ ಅಂತ ಹೇಳಲ್ಲ. ಅದಕ್ಕೆ ಜ್ಞಾನ ಮರ್ತು ಹೋಗಿರ್ಬೇಕು, 108 ತಲೆ ಒಳಗಿರ್ತದಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ. ನನ್ನ ಕರೆದಿತ್ತು
ಹಂಗೂ ಅದೇ ಜ್ಞಾನ ಮರ್ತೋಗಿತ್ತಲ್ಲ, ಹಂಗೆ ಬೇಕಾದ್ರೆ ಹೇಳ್ತೀನಿ, ಕರೆದೆ ಮರತಿ ಮೊದಲು ಮರ್ತೋಗಿತ್ತು, ಈಗ ಜ್ಞಾನ ತಾದೆ ಮಾಲೆದಲ್ಲಿ ಅಂತ ಕರ್ಕೊಬತ್ತೀಯ ಅಂತ ನಾನು ಒಂದು ಮಾತು ಹೇಳೋದು ಹೇಳ್ತೀನಿ. ನೀವು ಹೇಳಿ, ಏನಾಗಲಿ, ಏನೊಂದು 15 ದಿವಸ ಅಲ್ಲ ಮತ್ತೆ ಅಂತ. ಅದು ಆಗೇಸಿಂದ ಆವಾಗೆಲ್ಲ ಗಾಯ ದೊಡ್ಡ ಆಗಿದ್ಬಿಟ್ರೆ ಈಗ ಮಾಹಿತಿ ಬಂದದಂತೆ, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಿದ್ದು ನಿನ್ನೆ ಫೋನ್ ಮಾಡಿದಾಗ. ಹ್ಞೂ ಹ್ಞೂ ಹಾಗೆ ಮಾಡ್ತೀನಿ, ನೋಡೋಣ ನಾನೇ ಫೋನ್ ಮಾಡಿ ಹೇಳ್ತೀನಿ. ನೀವು ಹಂಗಾರೆ ಈಗ ನಾಳೆ ಮಾಲಾಯಿಕ್ ಬರೋಲ್ಲ? ಇದು ಕಲ್ದಿದ್ರೆ ಮಾಲಾಯಿಕ್ ಬಂದು ಹೋಗ್ಬೋದಿತ್ತು, ಭಾಳ ದಿನ ಆಯ್ತು ನಮ್ಮ ಮನೆಗೆ ಬರದೆ. ನಾನು ಅಷ್ಟಾರು ಬಂದೀನಿ, ನೀವೆಲ್ಲಿ ಒಂದು ಸತಿನಾರು ಬಂದೀರಾ? ಅಲ್ಲ ನೀವು ಬರಲ್ಲ ಅಂಥೇಳಿ ನಾನು ಬರದೇ ಏನಿರಲ್ಲ, ಬರೋದಾರು ಬರ್ತೀನಿ. ಬಲ್ಲಿ ನಿಮ್ಮ ಮನೆ ಅಲ್ಲಿ ಬೆಂಗಳೂರು ಪೇಟೆಯಲ್ಲಿ ಇರೋದು, ನಾ ಅಲ್ಲಿ ಎಂತಕ್ಕೆ ಬರ್ತೀನಿ ಹೇಳಿ? ಎಲ್ಲಾರ ಹತ್ತಿರ ಇದ್ದೀರಲ್ಲ ಅಲ್ಲಿ ಅಂತ ಕರೆಯೋದಷ್ಟೇ. ಹ್ಞೂ ಆಗಲಿ ನೋಡೋಣ, ಆದರೂ ಬರ್ತೀನಿ. ನಾನೀಗ ಫೋನ್ ಇಡ್ತೀನಿ ಆತ. ಸರಿತಾ, ನೀವು ಮಾತಾಡ್ಕೊಂಡು ಬಸಂತಗೆ ಫೋನ್ ಮಾಡಿ, ನೀವೇ ಮಾಡಿ, ಹುಡುಗರು ಮಕ್ಕಳು ಮಾತಾಡೋದು ಬೇಡ.